ನಮಸ್ತೆ ಎಲ್ರಿಗೂ. ಇಂದು ನಮ್ಮ ವಿಜೇತ ಶಾಲೆಯ ಪೋಷಕರಾಗಿರುವಂತಹ ಶ್ರೀಮತಿ ವಿಜಯ ರತ್ನಾಕರ್ ಶೆಟ್ಟಿ ಮತ್ತು ಮಕ್ಕಳು ಅವರ ಮನೆಯನ್ನು ಕಟ್ಟಿ ಗೃಹ ಪ್ರವೇಶ ಮಾಡಿದ್ದಾರೆ. ಅದರ ಪ್ರಯುಕ್ತ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷ ಭೋಜನದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಶ್ರೀಮತಿ ವಿಜಯ ರತ್ನಾಕರ್ ಶೆಟ್ಟಿ ಇವರಿಗೆ ನಮ್ಮೆಲ್ಲರ ಪರವಾಗಿ ಈ ಸಂಸ್ಥೆಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸುಖ ಬಂದಾಗ ದಾನ ಮಾಡ್ತಾರೆ, ಅದೇ ರೀತಿ ಕಷ್ಟ ಬಂದಾಗ ನನ್ನ ಕಷ್ಟಗಳ ಪರಿಹಾರಗಳನ್ನು ದಾನ ಮಾಡುವುದು. ಈ ಒಂದು ವಿಜಯ ರತ್ನಾಕರ್ ಶೆಟ್ಟಿ ಅವರು ಮನೆ ಕಟ್ಟಿ ತಮಗೆ ಸಂತೋಷವಾದಂತಹ ಸಂದರ್ಭದಲ್ಲಿ ಈ ಒಂದು ವಿಶೇಷ ಶಾಲೆಗೆ ಬಂದು ಮಕ್ಕಳಿಗೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ತುಂಬ ಖುಷಿಯಾಗ್ತದೆ. ಯಾಕೆಂದರೆ ಮನುಷ್ಯನ ಜೀವನದಲ್ಲಿ ನಾನು ಸಂಪಾದನೆ ಮಾಡಿದಲ್ಲಿ ಒಂದು 10% ಆದರೂ ದಾನ ಧರ್ಮಕ್ಕೆ ತೆಗೆದಿದ್ದಾಗ ನಮ್ಮ ಜೀವನ ಸಾರ್ಥಕ ಆಗ್ತಂತೆ. ಅದರಲ್ಲೂ ಇಂತಹ ಶಾಲೆಗಳಿಗೆ ಬಂದು ಈ ಮಕ್ಕಳ ಜೊತೆಯಲ್ಲಿದ್ದು ಈ ಮಕ್ಕಳಿಗೆ ಒಂದು ಖುಷಿಯನ್ನು ಕೊಟ್ಟರೆ ಅದಕ್ಕಿಂತ ಒಂದು ದಾನದ ಶ್ರೇಷ್ಠತೆ ಯಾವುದೂ ಇರುವುದಿಲ್ಲ. ಅದರಿಂದ ನಾನು ಸಮಾಜದ ಎಲ್ಲ ವರ್ಗದವರಲ್ಲಿ ವಿನಂತಿಸಿದಷ್ಟೇ, ನಾವು ಮಾಡಿದ ಸಂಪಾದನೆಯು ಕಿಂಚಿತ್ತನ್ನು ಸಮಾಜಕ್ಕಾಗಿ ಇಡೋಣ. ಸಮಾಜದ ಜೊತೆಯಲ್ಲಿ ಅದರಲ್ಲಿಯೂ ಇಂತಹ ವಿಶೇಷ ಶಾಲೆಗಳಿಗೆ ನಮ್ಮ ಒಂದು ದಾನವನ್ನು ನೀಡಿ ನಮ್ಮ ಒಂದು ಜನ್ಮವನ್ನು ಸಾರ್ಥಕ ಮಾಡಬೇಕು. ಅದೇ ರೀತಿ ಶಾಲೆಯನ್ನು ನಡೆಸುವವರಿಗೆಲ್ಲರಿಗೂ ನನ್ನ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮನುಷ್ಯ ಜೀವನದಲ್ಲಿ ಎಷ್ಟು ಸಂಪಾದನೆ ಮಾಡ್ತೇವೆ ಅನ್ನೋದನ್ನೇ ತಿಳಿತಾನೆ. ಆದರೆ ಇಂತಹ ವಿಶೇಷ ಮಕ್ಕಳಿಗೆ ಸೇವೆಯನ್ನು ನೀಡುವುದು ನಮ್ಮ ಜನ್ಮಾಂತರಕ್ಕೂ ನಾವು ಅನುಭವಿಸುವ ಒಂದು ಪುಣ್ಯ. ಇಂತಹ ಪುಣ್ಯ ಕೆಲಸದಲ್ಲಿ ಇರುವಂತಹ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಶಿಕ್ಷಕ ಬಂಧುಗಳವರೆಲ್ಲರಿಗೂ ನನ್ನ ಅನಂತರದ ಧನ್ಯವಾದಗಳು. ಇಲ್ಲಿ ತುಂಬಾ ಅಮದಿಯಿಂದ ಪ್ರೀತಿಯಿಂದ ಮಕ್ಕಳನ್ನ ಅಷ್ಟೇ ತಾಳ್ಮೆಯಿಂದ ನೋಡುವಂತಹ ಶಿಕ್ಷಕರಿದ್ದಾರೆ. ನಾವು ಮಕ್ಕಳೊಂದಿಗೆ ಮಕ್ಕಳ ಹಾಗೆ ಅವರನ್ನು ಸಮ ಅರ್ಥ ಮಾಡಿಕೊಂಡು ನಮ್ಮ ಏನೇ ಒಂದು ಗೊಂದಲ ಟೆನ್ಷನ್ ಅನ್ನು ಇಲ್ಲಿ ತೋರಿಸದೆ ಮಕ್ಕಳೊಟ್ಟಿಗೆ ಇರುವಂತಹ ಶಿಕ್ಷಕ ವರ್ಗದವರಿಗೆ ನನ್ನ ಮತ್ತೊಮ್ಮೆ ಮನದಾಳದ ಧನ್ಯವಾದಗಳು. ನನಗೆ ತುಂಬಾ ನಿಮ್ಮ ಮೇಲೆ ತುಂಬಾ ಹೆಮ್ಮೆ ಆಗ್ತಾ ಉಂಟು. ವಿಷಯ ತಿಳ್ಕೊಳ್ಳಿಕ್ಕೆ ತುಂಬಾ ಉಂಟು. ನಮ್ಮಿಂದ ಆದಷ್ಟು ಸಹಾಯವಾಗಿ ಮಾಡ್ತೇವೆ. ವಿಜಯಕ್ಕ ಮತ್ತು ರತ್ನಾಕರ್ ಶೆಟ್ಟಿ ದಂಪತಿಗಳಿಗೆ ಮನದಾಳದ ಧನ್ಯವಾದಗಳು. ಒಂದು ಮನೆ ಕಟ್ಟಿ ಒಳ್ಳೆಯ ಒಂದು ಮನಸ್ಥಿತಿಯಿಂದ ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಊರಿಂದ ಆಗುವಷ್ಟು ಸಹಾಯವನ್ನು ಇಲ್ಲಿ ಮಾಡ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನು
ಎದುರಾಳದಲ್ಲಿ ಹಚ್ಚಿಕೊಂಡಿರುವ ತಪ್ಪಿಗಳ ಹಾಗೆ ಕಣ್ಣಂಚಲ್ಲಿ